ಅಯ್ಯೋ ನನ್ನ ಫೋನ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ, ಅರ್ಧ ಗಂಟೆಯಿಂದ ಹುಡುಕ್ತಾ ಇದ್ದೇನೆ, ಕಾಲ್ ಮಾಡೋಣ ಅಂತ ಹೇಳಿದ್ರೆ ಫೋನ್ ಸೈಲೆಂಟ್ ಆಗಿದೆ. ಇದು ತುಂಬಾ ಜನಕ್ಕೆ ಆಗುವಂತಹ ಒಂದು ತೊಂದರೆ. ಏನೋ ಅರ್ಜೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಕೈಯಲ್ಲಿ ಫೋನ್ ಇರುತ್ತೆ, ಯಾರು ಕರೆದ್ರು ಅಂತಾನೋ ಯಾವುದೋ ಇನ್ನೊಂದು ಅರ್ಜೆಂಟ್ ಕೆಲಸ ಇದೆ ಅಂತಾನೋ ಫೋನ್ ಅನ್ನ ಅಲ್ಲಿಟ್ಟು ಹೋಗಿರ್ತೀವಿ. ಸ್ವಲ್ಪ ಹೊತ್ತಾಗಿ ಆದ ಮತ್ತೆ ಕೈಯಲ್ಲಿ ಫೋನ್ ಇಲ್ಲ ಅಂತ ಗೊತ್ತಾಗುತ್ತೆ. ಫೋನ್ ಎಲ್ಲಿದೆ ಅಂತ ಹುಡುಕುವಂತಹದ್ದೇ ಒಂದು ಅತಿ ದೊಡ್ಡ ಕೆಲಸ ಆಗಿಬಿಡುತ್ತೆ. ಯಾರತ್ರಾದ್ರೂ ಕಾಲ್ ಮಾಡಿಬಿಟ್ಟು ಫೋನ್ ಎಲ್ಲಿದೆ ಅಂತ ಹುಡುಕ್ಸೋಣ ಅಂತ ಹೇಳಿದ್ರೆ ಫೋನ್ ಸೈಲೆಂಟ್ ಆಗಿರುತ್ತೆ. ಇದು ಒಂದು ದೊಡ್ಡ ಸಮಸ್ಯೆ. ಇದಕ್ಕಿಂತ ಇನ್ನೊಂದು ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ನೀವು ಬಸ್ಸಲ್ಲಿ ಅಥವಾ ಟ್ರೈನ್ ಅಲ್ಲಿ ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀರಾ. ಹೀಗೆ ಹೊರಗಡೆ ಹೋದಾಗ ತುಂಬಾ ಕ್ರೌಡ್ ಇರುತ್ತೆ. ನಿಮ್ಮ ಪ್ಯಾಂಟಿನ ಪಾಕೆಟ್ ನಲ್ಲೋ ಶರ್ಟಿನ ಪಾಕೆಟ್ ನಲ್ಲೋ ಬ್ಯಾಗ್ ಅಲ್ಲೋ ಫೋನ್ ಇರುತ್ತೆ. ನೀವು ನಿಮ್ಮ ಡೆಸ್ಟಿನೇಷನ್ ಅನ್ನ ಮುಟ್ಟಿಯಾಗಿ ನೋಡ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ನಿಮ್ಮ ಫೋನ್ ಇರೋದಿಲ್ಲ. ಯಾರೋ ಬಸ್ಸಿನಲ್ಲಿ ಅಥವಾ ಟ್ರೈನ್ ನಲ್ಲಿ ಅದನ್ನ ಕದ್ದಿರ್ತಾರೆ, ಅಥವಾ ವರ್ಸ್ಟ್ ಕೇಸ್ ಸಿನಾರಿಯೋ ಫೋನ್ ಅಲ್ಲೇ ಎಲ್ಲೋ ಬಿದ್ದು ಹೋಗಿರುತ್ತೆ. ಬಟ್ ನೀವು ನಿಮ್ಮ ಡೆಸ್ಟಿನೇಷನ್ ಅನ್ನ ಮುಟ್ಟಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕೈಯಲ್ಲಿ ಫೋನ್ ಇಲ್ಲ ಅಂತ. ಇದು ಇವತ್ತು ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಪ್ರಾಬ್ಲಮ್ಗಳಲ್ಲಿ ಒಂದು ನಿಮ್ಮ ಫೋನ್ ಅನ್ನ ಮರೆತು ಎಲ್ಲೋ ಇಟ್ಟಿರ್ತೀರಾ, ಅದೆಲ್ಲಿದೆ ಅಂತ ಗೊತ್ತಿರೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫೋನ್ ಅನ್ನ ಕಳ್ಕೊಂಡಿರ್ತೀರಾ. ಮೂರನೆಯದ್ದು, ನಿಮ್ಮ ಫೋನ್ ಕದ್ದು ಹೋಗಿರುತ್ತೆ. ಈ ಮೂರು ಸಿಚುವೇಶನ್ಗಳು ಇವತ್ತಿನ ಮಟ್ಟಿಗೆ ತುಂಬಾ ಡೇಂಜರಸ್ ಸಿಚುವೇಶನ್ಗಳು. ಯಾಕೆ ಡೇಂಜರಸ್? ಇವತ್ತು ನೋಡಿ, ನಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ UPI ಅಪ್ಲಿಕೇಶನ್ಗಳಿರ್ತವೆ, ನೆಟ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳಿರ್ತವೆ. ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತ ಹೇಳಿ ಆದ್ರೆ ಅದನ್ನ ಫೆಸಿಲಿಟೇಟ್ ಮಾಡುವಂತಹ ಅಪ್ಲಿಕೇಶನ್ಗಳು ಇರ್ತವೆ. ಈ ಎಲ್ಲ ಅಪ್ಲಿಕೇಶನ್ಗಳಿಗೆ ಫಿಂಗರ್ ಪ್ರಿಂಟ್ ಲಾಗಿನ್ ಅಥವಾ ಪಾಸ್ವರ್ಡ್ ಅಥವಾ ಒನ್ ಟ್ಯಾಪ್ ಟಚ್ ಲಾಗಿನ್ಗಳು ಇದೆಲ್ಲ ಇರುತ್ತೆ. ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬಾ ಜನ ಎಸ್ಪೆಷಲಿ ಏಜ್ ಆಗಿರುವಂತಹವರು ಇಂತಹ ಪಾಸ್ವರ್ಡ್ಗಳನ್ನ ಅಥವಾ ಅದಕ್ಕೆ ಬೇಕಾಗಿರುವಂತಹ ಲಾಗಿನ್ ಕ್ರಿಡೆನ್ಷಿಯಲ್ ಗಳನ್ನ ಫೋನ್ ನಲ್ಲಿಯೇ ಇಟ್ಟಿರ್ತಾರೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ಅವರ ಫೋನ್ ಅನ್ನ ಓಪನ್ ಮಾಡೋದಕ್ಕೆ ಯಾವುದೇ ರೀತಿಯ ಪಾಸ್ವರ್ಡ್ ಇರೋದಿಲ್ಲ. ನಿಮ್ಮ ಫೋನ್ ಅನ್ನ ಒಬ್ಬ ಪ್ರೊಫೆಷನಲ್ ಕಳ್ಳ ಕದೀತಾ ಇದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಫೋನ್ ನಲ್ಲಿ ಪಾಸ್ವರ್ಡ್ ಇದೆಯಾ, ಲಾಕ್ ಗಳಿದ್ದಾವ, ಇದು ಯಾವುದು ಕೂಡ ಮ್ಯಾಟರ್ ಆಗೋದಿಲ್ಲ. ಆದ್ರೂ ಕೂಡ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ತಾರೆ, ಫಸ್ಟ್ ಸೆಟ್ ಆಫ್ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ. ಏನ್ ಮಾಡಬೇಕು? ನಿಮ್ಮ ಫೋನ್ಗೆ ಒಂದು ಲಾಗಿನ್ ಕ್ರಿಡೆನ್ಷಿಯಲ್ ಅಥವಾ ಒಂದು ಪಾಸ್ವರ್ಡ್ ಅಥವಾ ಪ್ಯಾಟರ್ನ್ ಲಾಕ್ಸ್ ಇಂತಹದ್ದು ಯಾವುದನ್ನಾದ್ರೂ ಹಾಕಿಡಿ. ಇನ್ನೊಂದು ಏನ್ ಮಾಡ್ಬೇಕಾಗಿರುವಂತಹದ್ದು, ಈಗ ಫೋನ್ ಕಳೆದು ಹೋಗಿದೆ ಅಥವಾ ಫೋನ್ ಅನ್ನು ಎಲ್ಲೋ ಇಟ್ಟಿದ್ದೀರಾ, ಹೇಗೆ ಸೈಲೆಂಟ್ ಅಲ್ಲಿ ಬೇರೆ ಇದೆ, ಕಾಲ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಇರುವಂತಹದ್ದನ್ನ ಹೆಲ್ಪ್ ಮಾಡೋದಕ್ಕೆ ನಿಮ್ಮ ಎಲ್ಲರ ಫೋನ್ಗಳನ್ನ ನೋಡಿಕೊಳ್ಳುವಂತಹ ಆಂಡ್ರಾಯ್ಡ್ ನ ಗೂಗಲ್ ಗೊತ್ತಲ್ಲ, ಗೂಗಲ್ ನಲ್ಲಿ ಒಂದು ಅಪ್ಲಿಕೇಶನ್ ಇದೆ. ಇದು ಪ್ಲೇ ಸ್ಟೋರ್ ನಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಇದರ ಹೆಸರು ಫೈಂಡ್ ಮೈ ಡಿವೈಸ್ ಅಂತ. ಆಂಡ್ರಾಯ್ಡ್ಗೆ ಇರುವ ರೀತಿಯಲ್ಲಿಯೇ ಆಪಲ್ ಅಥವಾ ಐಫೋನ್ ನಲ್ಲಿಯೂ ಕೂಡ ಫೈಂಡ್ ಡಿವೈಸ್ ಅನ್ನುವಂತಹ ಅಪ್ಲಿಕೇಶನ್ ಇದೆ. ಅದರ ಬಗ್ಗೆ ನಾನು ಇವತ್ತು ಡೀಟೇಲ್ ಆಗಿ ಮಾತಾಡೋದಿಲ್ಲ. ತುಂಬಾ ಜನರ ಬಳಿಯಲ್ಲಿರುವಂತಹದ್ದು ಆಂಡ್ರಾಯ್ಡ್ ಫೋನ್ಗಳು, ಹಾಗಾಗಿ ಅದರ ಬಗ್ಗೆ ನಾವು ಮಾತಾಡೋಣ. ಈ ಫೈಂಡ್ ಮೈ ಡಿವೈಸ್ ಅನ್ನುವಂತಹ ಅಪ್ಲಿಕೇಶನ್ ಏನ್ ಮಾಡುತ್ತೆ ಗೊತ್ತಾ? ಮೊಟ್ಟ ಮೊದಲಿಗೆ ನೀವು ಅದನ್ನ ಇನ್ಸ್ಟಾಲ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಜಿಮೇಲ್ ಅಕೌಂಟಿನ ಮೂಲಕ ಲಾಗಿನ್ ಆಗೋದಕ್ಕೆ ಅದು ಹೇಳುತ್ತೆ. ಈಗ ನೀವು ವಯಸ್ಸಾಗಿರುವವರು, ನಿಮಗೆ ಜಿಮೇಲ್ ಹೇಗೆ ವರ್ಕ್ ಆಗುತ್ತೆ ಅಥವಾ ಇಮೇಲ್ ನಲ್ಲಿ ಹೇಗೆ ಕೆಲಸ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿ ಆದ್ರೆ ನೀವು ಇಲ್ಲಿ ಯಾರದಾದ್ರೂ ಒಬ್ಬರದ್ದು ಸಹಕಾರವನ್ನ ತಗೊಳ್ಳಿ. ನಿಮ್ಮ ಮನೆಯಲ್ಲಿರುವವರದ್ದು ಅಥವಾ ನಿಮ್ಮ ನಂಬಿಕೆಯವರ ಹತ್ರ ಪರಿಚಯದವರ ಹತ್ರ ಸಹಾಯವನ್ನ ತೆಗೆದುಕೊಂಡು ಒಂದು ಜಿಮೇಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಈ ಫೈಂಡ್ ಮೈ ಡಿವೈಸ್ ಗೆ ಲಾಗಿನ್ ಆಗಿ. ಹೀಗೆ ಲಾಗಿನ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೋನ್ ಅನ್ನ ಅಥವಾ ನಿಮ್ಮ ಬಳಿಯಲ್ಲಿರುವಂತಹ ಆಂಡ್ರಾಯ್ಡ್ ಡಿವೈಸ್, ಈಗ ಫೋನ್ ಇರಬಹುದು ಅಥವಾ ಯಾವ್ದಾದ್ರು ಟ್ಯಾಬ್ಲೆಟ್ ಗಳಿರಬಹುದು, ಇವುಗಳನ್ನ ನೀವು ಜಿಮೇಲ್ ನೊಟ್ಟಿಗೆ ಲಿಂಕ್ ಮಾಡಿದ ಹಾಗೆ ಆಗುತ್ತೆ. ಯಾವಾಗ ನೀವು ಹೀಗೆ ಜಿಮೇಲ್ ನ ಮೂಲಕ ಲಿಂಕ್ ಮಾಡ್ತೀರೋ, ನಿಮ್ಮ ಫೋನ್ ಕಳೆದು ಹೋಗಿದೆ ಅಂತ ಹೇಳಿ ಆದ್ರೆ ಇನ್ನೊಂದು ಡಿವೈಸ್ ನ ಮೂಲಕ, ಅಂದ್ರೆ ಅದು ಕಂಪ್ಯೂಟರ್ ಇರಬಹುದು ಅಥವಾ ಲ್ಯಾಪ್ಟಾಪ್ ಇರಬಹುದು ಅಥವಾ ಇನ್ನೊಂದು ಟ್ಯಾಬ್ಲೆಟ್ ಇರಬಹುದು ಅಥವಾ ಇನ್ನೊಂದು ಫೋನ್ ಇರಬಹುದು, ಇದರ ಮೂಲಕ ನೀವು ಜಿಮೇಲ್ಗೆ ಲಾಗಿನ್ ಆಗಿಬಿಟ್ಟು ಫೈಂಡ್ ಮೈ ಡಿವೈಸ್ ಅಂತ ಹೇಳುವಂತಹ ಆಪ್ಷನ್ ಜಿಮೇಲ್ ನಲ್ಲಿಯೇ ಇರುತ್ತೆ. ನಿಮ್ಗೆ ಇಲ್ಲಿ ಹುಡುಕಿದ್ರಿ ಅಂತ ಹೇಳಿ ಆದ್ರೆ ನಿಮ್ಗೆ ನಿಮ್ಮ ಡಿವೈಸ್ ನ ಹೆಸರು ಕಾಣುತ್ತೆ. ಈಗ ನಿಮ್ಮ ಫೋನ್ ರೆಡ್ಮಿ ನೋಟ್ 10 ಅಂತ ಯೋಚನೆ ಮಾಡಿದ್ರೆ ರೆಡ್ಮಿ ನೋಟ್ 10 ಅನ್ನುವಂತಹ ಫೋನ್ ನದೊಂದು ಪಿಕ್ಚರ್ ಮತ್ತೆ ಆ ಫೋನಿನ ಹೆಸರು ನಿಮ್ಗೆ ಅಪ್ಲಿಕೇಶನ್ ನಲ್ಲಿ ಕಾಣುತ್ತೆ. ಅದನ್ನ ಟಚ್ ಮಾಡಿದ್ರಿ ಅಂತ ಹೇಳಿದ್ರೆ ಫೈಂಡ್ ಮೈ ಡಿವೈಸ್, ಲಾಕ್ ಮೈ ಡಿವೈಸ್, ಇರೇಸ್ ಆಲ್ ಡೇಟಾ ಅನ್ನುವಂತಹ 3 ಫೆಸಿಲಿಟಿಗಳು ಅಥವಾ 3 ಆಪ್ಷನ್ಗಳು ನಿಮ್ಗೆ ಕಾಣ್ತವೆ. ಈಗ ಫೈಂಡ್ ಮೈ ಡಿವೈಸ್ ಅಂತ ಹೇಳಿ ನೀವು ಅದನ್ನ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಫೋನ್ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿದೆ ಅಥವಾ ವೈಫೈಗೆ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ
ನಿಮ್ಗೆ ಫೋನ್ ರಿಂಗ್ ಆಗುತ್ತೆ. 5 ನಿಮಿಷಗಳ ಕಾಲ ಫೋನ್ ರಿಂಗ್ ಆಗುವಂತಹ ಅವಕಾಶ ಈ ಅಪ್ಲಿಕೇಶನ್ ನ ಮೂಲಕ ಸಿಗುತ್ತೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ನಿಮ್ಮ ಫೋನ್ ಸೈಲೆಂಟ್ ಅಲ್ಲಿ ಇದ್ರೂ ಕೂಡ ಫೋನ್ ರಿಂಗ್ ಆಗುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿಯೇ ಎಲ್ಲಿಯೋ ಫೋನ್ ಕಳೆದು ಹೋಗಿದೆ ಅಂತ ಹೇಳಿದ್ರೆ, ಅಥವಾ ನಿಮ್ಮ ಆಫೀಸ್ ನಲ್ಲಿ ಎಲ್ಲಿಯಾದ್ರೂ ಫೋನ್ ಕಳೆದು ಹೋಗಿದೆ ಅಂತ ಹೇಳಿದ್ರೆ, ಅಥವಾ ನೀವು ತುಂಬಾ ಕ್ವಿಕ್ ಆಗಿದ್ದೀರಿ ಅಂತ ಹೇಳಿದ್ರೆ ನೀವು ಹೋಗ್ಬೇಕಾದ್ರೆ ಬಸ್ ಅಲ್ಲಿ ಅಥವಾ ಟ್ರೈನ್ ಅಲ್ಲಿ ಎಲ್ಲಿಯಾದ್ರೂ ಫೋನ್ ಕಳೆದು ಹೋಗಿದೆ ಅಂತ ಹೇಳಿ ಆದ್ರೂ ಕೂಡ ಹುಡುಕುವಂತಹ ಅವಕಾಶ ಇರುತ್ತೆ. ಆಯ್ತು, ಫೈಂಡ್ ಮೈ ಫೋನ್ ಅಂತ ಟ್ರೈ ಮಾಡಿ ಆಗುವಾಗ ನಿಮ್ಮ ಫೋನ್ ರಿಂಗ್ ಆಗ್ಲಿಲ್ಲ, ನೀವು ಆ ನಂಬರ್ಗೆ ಕಾಲ್ ಮಾಡಿದ್ರಿ, ಕಾಲ್ ಮಾಡಿದಾಗ ಕೂಡ ಸ್ವಿಚ್ ಆಫ್ ಆಗಿದೆ, ಅಥವಾ ಸಮ್ ಅದರ್ ಮೆಸೇಜಸ್ ನಿಮಗೆ ಸಿಗ್ತಾ ಇದೆ, ನಾಟ್ ರೀಚಬಲ್ ಅಂತಾನೋ, ನಾಟ್ ವಿಸಿಬಲ್ ಅಂತಾನೋ, ಅಥವಾ ಏನಾದ್ರೂ ಒಂದು ರೀತಿಯ ಮೆಸೇಜಸ್ ಬರ್ತಾ ಇದ್ದಾವೆ ಅಂತ ಹೇಳಿ ಆದ್ರೆ 99% ಆಫ್ ದ ಟೈಮ್ ನಿಮ್ಮ ಫೋನ್ ಕಳವಾಗಿರುತ್ತದೆ. ಯಾಕೆ? ಕದ್ದ ಕೂಡಲೇ ಮಾಡುವಂತಹ ಮೊದಲ ಕೆಲಸ ಅವರು ಫೋನ್ ಅನ್ನು ಸ್ವಿಚ್ ಆಫ್ ಮಾಡುವಂತಹದ್ದು. ದ ಮೂಮೆಂಟ್ ಯು ಸ್ವಿಚ್ ಆಫ್ ಯುವರ್ ಫೋನ್, ಯಾವುದೇ ರೀತಿಯ ಕೆಲಸಕ್ಕೂ ಕೂಡ ಅದು ಆಕ್ಸೆಸಿಬಲ್ ಇರೋದಿಲ್ಲ. ಹೀಗಾದಾಗ ಏನ್ ಮಾಡಬೇಕು? ಲಾಕ್ ಯುವರ್ ಫೋನ್ ಅಂಡ್ ಇರೇಸ್ ದ ಡೇಟಾ ಅನ್ನುವಂತಹ ಆಪ್ಷನ್ ಇದೆ. ಬಟ್ ಅದು ಕೂಡ ಇಟ್ ವಿಲ್ ಓನ್ಲಿ ವರ್ಕ್ ಇಫ್ ದ ಫೋನ್ ಈಸ್ ಕನೆಕ್ಟೆಡ್ ಟು ದ ನೆಟ್ವರ್ಕ್. ಈಗ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಹೇಳಿದ್ರೆ, ನಿಮ್ಮ ಫೋನ್ ಅನ್ನ ಕದ್ದಿರುವಂತಹ ವ್ಯಕ್ತಿ ಮುಂದೆ ಅದರಲ್ಲಿ ಏನಾದ್ರೂ ಡೇಟಾ ಫೆಚ್ ಮಾಡಬೇಕು ಅಂತ ಅವನ ಆಲೋಚನೆ ಆಗಿದ್ರೆ ಅವನು ಇಂಟರ್ನೆಟ್ ಗೆ ಕನೆಕ್ಟ್ ಮಾಡ್ತಾನೆ ಅನ್ನುವಂತಹದ್ದೊಂದು ನಂಬಿಕೆ. ಯಾಕಂದ್ರೆ ಅವನಿಗೆ UPI ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳಿದ್ರು, ನೆಟ್ ಬ್ಯಾಂಕಿಂಗ್ ಗೆ ಹೋಗಬೇಕು ಅಂತ ಹೇಳಿದ್ರು, ಅಥವಾ ಬೇರೆ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಇಂಟರ್ನೆಟ್ ಗೆ ಕನೆಕ್ಟ್ ಆಗ್ಬೇಕಾಗುತ್ತೆ. ಹೀಗೆ ಅವನು ಇಂಟರ್ನೆಟ್ ಗೆ ಕನೆಕ್ಟ್ ಆದ ಅಂತ ಹೇಳಿ ಆದ್ರೆ, ಅಂಡ್ ಇಫ್ ಹಿ ಹ್ಯಾಸ್ ನಾಟ್ ಲಾಕ್ಡ್ ಔಟ್ ಆಫ್ ಯುವರ್ ಜಿಮೇಲ್ ಅಕೌಂಟ್, ದೆನ್ ಆಗ ನಿಮ್ಮ ಫೋನ್ ಲಾಕ್ ಆಗುತ್ತೆ, ಅಥವಾ ನಿಮ್ಮ ಫೋನ್ ಇರೇಸ್ ಆಗುತ್ತೆ, ಅದರಲ್ಲಿರುವಂತಹ ಎಲ್ಲ ಡೇಟಾ ಡಿಲೀಟ್ ಆಗುತ್ತೆ. ಈಗ ಫೋನ್ ಕದ್ದಿರುವಂತಹದ್ದೆಲ್ಲ ಕಳೆದು ಹೋಗಿರುವಂತಹದ್ದು ಅಂತ ಹೇಳಿ ಆದ್ರೆ, ಅದಕ್ಕೆ ನೆಟ್ವರ್ಕ್ ಆಕ್ಸೆಸ್ ಇದೆ ಅಂತ ಹೇಳಿ ಆದ್ರೆ, ನೀವು ಲಾಕ್ ಡಿವೈಸ್ ಅಥವಾ ಇರೇಸ್ ಡಿವೈಸ್ ಅಂತ ಹೇಳಿ ಮಾಡಿದ್ರೆ ಡೇಟಾ ಇರೇಸ್ ಆಗುತ್ತೆ. ಲಾಕ್ ಡಿವೈಸ್ ಅಂತ ಮಾತ್ರ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ಅಂಡ್ ಅದರ ಮೇಲೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಅನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಬೇಕಾದ ರೀತಿಯಲ್ಲಿ ಮೆಸೇಜ್ ಅನ್ನು ಸೆಟ್ ಮಾಡಿರಬಹುದು, ಸ್ಟೇಟಿಂಗ್ ದಟ್ ಈ ಫೋನ್ ನನಗೆ, ಅಥವಾ ಈಗ ನಾನು ನನ್ನ ಮೊಬೈಲ್ ನಲ್ಲಿ ಮೆಸೇಜ್ ಸೆಟ್ ಮಾಡೋದು ಅಂತ ಹೇಳಿದ್ರೆ, ದಿಸ್ ಮೊಬೈಲ್ ಬಿಲಾಂಗ್ಸ್ ಟು ಆಶೀಶ್ ಸಾರಡ್ಕ, ಇಫ್ ಯು ಫೈಂಡ್ ದಿಸ್ ಫೋನ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಅಟ್ ಅಂತ ಹೇಳಿಕೊಂಡು ಇನ್ನೊಂದು ನಂಬರ್ ಅನ್ನು ಕೊಡಬೇಕು. ಅದೇ ನಂಬರ್ ಅನ್ನು ಕೊಟ್ರಿ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡೋದು ಸಾಧ್ಯ ಆಗೋದಿಲ್ಲ. ಇನ್ನೊಂದು ನಂಬರ್ ಅನ್ನು ಕೊಡಿ, ಕಾಂಟ್ಯಾಕ್ಟ್ ಮಾಡುವಂತಹ ಅವಕಾಶ ಇರುತ್ತೆ. ದಿಸ್ ಈಸ್ ದ ಫಸ್ಟ್ ಸೆಟ್ ಆಫ್ ಥಿಂಗ್ಸ್ ದಟ್ ಯು ಕ್ಯಾನ್ ಡೂ. ಬಟ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ನಿಮ್ಗೆ ಇದು ಯಾವುದು ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ, ನೀವು ಯಾರನ್ನಾದ್ರೂ ಕಾದು ಕುಳಿತು ಇದೆಲ್ಲವನ್ನ ಮಾಡುವಷ್ಟೊತ್ತಿಗೆ ತುಂಬಾ ಟೈಮ್ ವ್ಯರ್ಥ ಆಗಿ ಹೋಗಿರುತ್ತೆ. ಹಾಗಾಗಿ ನೀವು ಏನನ್ನ ಮಾಡಬೇಕು? ಇವತ್ತು ನೋಡಿ, ನೀವು ಗೂಗಲ್ ಪೇ ಅನ್ನು ಉಪಯೋಗ ಮಾಡ್ತಿದ್ದೀರಿ, ಪೇಟಿಎಂ ಅನ್ನು, ಫೋನ್ ಪೇ ಅನ್ನು, ಅಥವಾ ಯಾವುದಾದ್ರೂ UPI ಅಪ್ಲಿಕೇಶನ್ ಅನ್ನ ಉಪಯೋಗ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಹೇಳ್ತಾರೆ. ಇದಕ್ಕೆಲ್ಲದಕ್ಕೂ ಕೂಡ ಒಂದು ಆಕ್ಟಿವ್ ಸಿಮ್ ಕಾರ್ಡ್ ಅನ್ನುವಂತಹದ್ದು ಬೇಕಾಗುತ್ತೆ. ನಿಮ್ಮ ಫೋನ್ ನಲ್ಲಿ ಆಕ್ಟಿವ್ ಸಿಮ್ ಕಾರ್ಡ್ ಇಲ್ಲ ಅಂತ ಹೇಳಿ ಆದ್ರೆ ಯಾವುದೇ UPI ಟ್ರಾನ್ಸಾಕ್ಷನ್ ಗಳು ಕೂಡ ಆಗೋದಿಲ್ಲ. ಹಾಗಾಗಿ ಫೋನ್ ಕಳೆದು ಹೋಗಿದೆ, ಅದು ನಿಮ್ಮ ರೀಚಲ್ಲಿ ಎಲ್ಲಿಯೂ ಇಲ್ಲ, ಕದ್ದು ಹೋಗಿರಬಹುದು ಅನ್ನುವಂತಹ ಆಲೋಚನೆ ನಿಮಗೆ ಬಂತು ಅಂತ ಹೇಳಿದ್ರೆ, ಮೊದಲ ಕೆಲಸ ನೀವು ಮಾಡಬೇಕಾಗಿರುವಂತಹದ್ದು ಏನು? ನಿಮ್ಮ ಸರ್ವಿಸ್ ಪ್ರೊವೈಡರ್ ಇರ್ತಾರಲ್ಲ, ಏರ್ಟೆಲ್, BSNL, ಜಿಯೋ ಅಥವಾ ವಡಾಫೋನ್ ಐಡಿಯಾ, ಇಂತಹ ಯಾವುದೇ ಸರ್ವಿಸ್ ಪ್ರೊವೈಡರ್ ಗಳಿದ್ರೂ ಕೂಡ ಮೊದಲಿಗೆ ಅವರ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನನ್ನ ಫೋನ್ ನಂಬರ್ ಅನ್ನ ಬ್ಲಾಕ್ ಮಾಡಿ, ನನ್ನ ಫೋನ್ ಕಳೆದು ಹೋಗಿದೆ, ಸಿಮ್ ಕಾರ್ಡ್ ಅನ್ನ ಬ್ಲಾಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಮೊದಲು ಮಾಡಿಸಬೇಕಾಗಿರುವಂತಹ ಕೆಲಸ ನಿಮ್ಮ ಸಿಮ್ ಕಾರ್ಡ್ ಅನ್ನ ಬ್ಲಾಕ್ ಮಾಡುವಂತಹದ್ದು. ನಿಮ್ಮ ಬಳಿಯಲ್ಲಿ ನೆಟ್ ಬ್ಯಾಂಕಿಂಗ್ ಇದೆ, UPI ಟ್ರಾನ್ಸಾಕ್ಷನ್ ಗಳು ನೀವು ಮಾಡ್ತೀರಿ ಅಂದ್ರೆ ಗೂಗಲ್ ಪೇ, ಪೇಟಿಎಂ, ಫೋನ್ ಪೇ ಇಂತಹ ಅಪ್ಲಿಕೇಶನ್ ಗಳನ್ನ ನೀವು ಉಪಯೋಗ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆದ್ರೆ, ನೀವು ಮಾಡಬೇಕಾಗಿರುವಂತಹ ಎರಡನೇ ಅತಿ ಮುಖ್ಯ ಕೆಲಸ ನಿಮ್ಮ ಬ್ಯಾಂಕಿಗೆ ಕಾಲ್ ಮಾಡುವಂತಹದ್ದು. ಬ್ಯಾಂಕಿಗೆ ಕಾಲ್ ಮಾಡಿಬಿಟ್ಟು ಅಥವಾ ಬ್ಯಾಂಕ್ ನ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಎಲ್ಲ ರೀತಿಯ UPI ಟ್ರಾನ್ಸಾಕ್ಷನ್ ಗಳನ್ನ ಬ್ಲಾಕ್ ಮಾಡುವಂತೆ ಹೇಳಬೇಕು. ನಾನು ಮುಂದೊಂದು ದಿನ ಅದನ್ನು ಆಕ್ಟಿವೇಟ್ ಮಾಡೋದಕ್ಕೆ ಹೇಳ್ತೇನೆ. ಅಲ್ಲಿಯವರೆಗೆ ಬ್ಲಾಕ್ ಮಾಡಿಬಿಡಿ, ಬಿಕಾಸ್ ಮೈ ಫೋನ್ ಇಸ್ ಸ್ಟೋಲನ್. ಹಾಗಾಗಿ ನನಗೆ ಯಾವುದೇ ರೀತಿಯ ಫ್ರಾಡ್ಯುಲೆಂಟ್ ಟ್ರಾನ್ಸಾಕ್ಷನ್ಸ್ ಆಗುವಂತಹದ್ದು ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಅವರು UPI ಟ್ರಾನ್ಸಾಕ್ಷನ್ಸ್ ಅನ್ನ ಬ್ಲಾಕ್ ಮಾಡ್ತಾರೆ. ನಿಮ್ಮ ಫೋನಿನಿಂದ ಅಥವಾ ನಿಮ್ಮ ಕದ್ದು ಹೋಗಿರುವಂತಹ ಯಾವುದೇ ಡೀಟೇಲ್ಸ್ ಇಂದ ಯಾರು ಕೂಡ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡುವಂತಹದ್ದು ಸಾಧ್ಯ ಆಗೋದಿಲ್ಲ. ಇನ್ನೊಂದು ಮಾತು, ನೀವು ಯಾವುದಾದ್ರೂ ಪಾಸ್ವರ್ಡ್ ಗಳನ್ನ ಅಥವಾ ಕ್ರಿಟಿಕಲ್ ಇನ್ಫಾರ್ಮೇಶನ್ಸ್, ಈ ರೀತಿಯದ್ದು ಯಾವುದಾದ್ರೂ ಇನ್ಫಾರ್ಮೇಶನ್, ನಿಮ್ಮ UPI ಪಿನ್ ಇರಬಹುದು ಅಥವಾ ಸೇಫ್ಟಿ ಕೋಡ್ಗಳಿರಬಹುದು, ಇಂತಹದ್ದನ್ನು ಯಾವುದನ್ನಾದ್ರೂ ಹಾಕಿದಿರಿ ಅಂತ ಹೇಳಿ ಆದ್ರೆ, ನಿಮ್ಮ ಫೋನ್ ನಲ್ಲಿ ಅದು ಯಾವುದಾದ್ರೂ ಸ್ಟೋರ್ ಆಗಿತ್ತು ಅಂತ ಹೇಳಿ ಆದ್ರೆ, ಈ ಎಲ್ಲವನ್ನು ಕೂಡ ನೀವು ಬದಲಾವಣೆ ಮಾಡಬೇಕಾಗುತ್ತೆ. ನಿಮ್ಮ ಗೂಗಲ್ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಅನ್ನು ಎಲ್ಲಿಯಾದ್ರೂ ಸೇವ್ ಮಾಡಿದ್ರಿ ಫೋನ್ ನ ಒಳಗೆ ಅಂತ ಹೇಳಿ ಆದ್ರೆ, ಯು ವಿಲ್ ಹ್ಯಾವ್ ಟು ಚೇಂಜ್ ದಾಟ್ ಆಲ್ಸೋ. ಇನ್ನೊಂದು ವಿಚಾರ ಅದೇನು ಅಂತ ಹೇಳಿದ್ರೆ, ನಾವು ಕೆಲವೊಮ್ಮೆ ಅತಿ ಬುದ್ಧಿವಂತರ ರೀತಿಯಲ್ಲಿ ತುಂಬಾ ಕೆಲಸಗಳನ್ನ ಮಾಡಿಬಿಟ್ಟಿರ್ತೇವೆ. ಅಂಡ್ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಗೂಗಲ್ ಅಥವಾ
ಬೇರೆ ಯಾವ್ದಾದ್ರು ಸರ್ವಿಸಸ್ ಅನ್ನ ಉಪಯೋಗ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆದ್ರೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನುವಂತಹದ್ದು ಇವತ್ತು ಬರ್ತಾ ಇರುವಂತಹ ಹೊಸ ಪದ್ಧತಿ. ಅದೇನು, ನಿಮ್ಮ ಅಕೌಂಟ್ ಪಾಸ್ವರ್ಡ್ ಅನ್ನ ನೀವು ಹಾಕ್ತೀರಿ, ಹಾಕಿ ಆದ ಮತ್ತೆ OTP ಅನ್ನ ಕೇಳುವಂತಹದ್ದು, ಅಥವಾ ಇನ್ನೊಂದು TOTP ಅಂತ ಇವತ್ತು ಬರುತ್ತೆ, ಅಥೆಂಟಿಕೇಟರ್ ಅಪ್ಲಿಕೇಶನ್ಗಳು ಅಂತ ಇರ್ತವೆ. ಇವುಗಳನ್ನ ನಿಮ್ಮ ಫೋನ್ ನಲ್ಲಿ ನೀವು ಇನ್ಸ್ಟಾಲ್ ಮಾಡಿದ್ರೆ ಟೈಮ್ ಬೇಸ್ಡ್ OTPಗಳು ಅವು ಪ್ರತಿ 60 ಸೆಕೆಂಡಿಗೆ ಒಂದ್ಸತಿ ರೀಸೆಟ್ ಆಗ್ತಾ ಇರ್ತವೆ. 60 ಸೆಕೆಂಡಿಗೆ ಮಾತ್ರ ವ್ಯಾಲಿಡ್ ಇರುವಂತಹ OTPಗಳನ್ನ ಇಂತಹ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡ್ತವೆ. ಈ ರೀತಿಯಲ್ಲಿ ನೀವು TOTP ಅನ್ನ ಕಾನ್ಫಿಗರ್ ಮಾಡಿದ್ದೀರಿ ನಿಮ್ಮ ಫೋನ್ ನಲ್ಲಿ, ಅಥವಾ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನ ಕಾನ್ಫಿಗರ್ ಮಾಡಿದ್ದೀರಿ ಅಂತ ಹೇಳಿ ಆದ್ರೆ ನಿಮ್ಮ ಮೊಬೈಲ್ ಫೋನ್ ಕಳೆದು ಹೋಯಿತು ಅಂತ ಹೇಳಿ ಆದ್ರೆ ನಿಮಗೆ ಲಾಗಿನ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೇ ಅಪ್ಲಿಕೇಶನ್ಗೂ ಕೂಡ. ಹೀಗಾಗಿ ನೀವು ಇದನ್ನ ಯೋಚನೆ ಮಾಡಿದಿರೋ ಇಲ್ಲವೋ ಗೊತ್ತಿಲ್ಲ, ವೆನ್ ಯು ಸೆಟ್ ಅಪ್ TOTP ಅಥವಾ ಅಥೆಂಟಿಕೇಟರ್ ಅಪ್ಲಿಕೇಶನ್ ಗಳನ್ನ ಸೆಟ್ ಅಪ್ ಮಾಡುವಾಗ ಬ್ಯಾಕಪ್ ಕೋಡ್ ಅಂತ ಒಂದಿಷ್ಟು ಕೋಡ್ ಗಳನ್ನ ಡೌನ್ಲೋಡ್ ಮಾಡೋದಕ್ಕೆ ಅದು ಹೇಳಿರುತ್ತೆ ನಿಮ್ಗೆ. ಈ ಕೋಡ್ ಗಳನ್ನ ಉಪಯೋಗ ಮಾಡಿಕೊಂಡು ನೀವು ಲಾಗಿನ್ ಆಗಬಹುದು. ಅಥವಾ ಬ್ಯಾಕಪ್ ಫೋನ್ ಅಂತ ಇನ್ನೊಂದು ಆಪ್ಷನ್ ಇರುತ್ತೆ ಇದರಲ್ಲಿ. ಅಂದ್ರೆ ನೀವು ಇನ್ನೊಂದು ಫೋನ್ ನಂಬರ್ ಅನ್ನ ಅಥವಾ ಇನ್ನೊಂದು ಡಿವೈಸ್ ಅನ್ನ ಪಾಯಿಂಟ್ ಮಾಡುವಂತಹ ಅವಕಾಶವನ್ನ ಇದು ಕೊಟ್ಟಿರುತ್ತೆ. ಇದನ್ನು ಕೂಡ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಸೇಫ್ಟಿ ಫಸ್ಟ್ ಅಂತ ಹೇಳಿಕೊಂಡು ಅಥೆಂಟಿಕೇಶನ್ಸ್, 2 ಫ್ಯಾಕ್ಟರ್ ಅಥೆಂಟಿಕೇಶನ್ಸ್, ಟೈಮ್ ಬೇಸ್ಡ್ OTPs ಇದೆಲ್ಲವನ್ನು ಕೂಡ ಕಾನ್ಫಿಗರ್ ಮಾಡಿರ್ತೇವೆ. ಬಟ್ ಇನ್ ಕೇಸ್ ನಿಮ್ಮ ಫೋನ್ ಕಳೆದು ಹೋಯಿತು, ನಿಮ್ಮ ಬಳಿಯಲ್ಲಿ ಅಥೆಂಟಿಕೇಟರ್ ಅಪ್ಲಿಕೇಶನ್ ಇಲ್ಲ, ಫೋನ್ ಇಲ್ಲ ಅಂತ ಹೇಳಿ ಆದ್ರೆ ಯಾವುದೇ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಗೆ, ಪರ್ಸನಲ್ ಅಕೌಂಟ್ಗಳಿಗೆ ಲಾಗಿನ್ ಆಗೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದು ಕೂಡ ಇನ್ನೊಂದು ವಿಚಾರ ನೀವು ಯೋಚನೆ ಮಾಡಬೇಕಾಗಿರುವಂತಹದ್ದು. ಅದರ ಒಟ್ಟಿಗೆ ಬ್ಯಾಕಪ್ ಅಂಡ್ ರಿಸ್ಟೋರ್ ಅನ್ನುವಂತಹ ಆಪ್ಷನ್ಸ್ ನಿಮ್ಗಿರುತ್ತೆ. ನಿಮ್ಮ ಫೋಟೋಗಳನ್ನ ಬ್ಯಾಕಪ್ ಮಾಡುವಂತಹ ಅವಕಾಶ ನಿಮಗೆ ಗೂಗಲ್ ಫೋಟೋಸ್ ಕೊಡುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ಗಳನ್ನ ಗೂಗಲ್ ನೊಟ್ಟಿಗೆ ಸಿಂಕ್ ಮಾಡುವಂತಹ ಅವಕಾಶ ನಿಮಗೆ ಸಿಗುತ್ತೆ. ಹಾಗಾದಾಗ ನಿಮ್ಮ ಫೋನ್ ಕಳೆದು ಹೋಯಿತು ಅಂತ ಹೇಳಿದ್ರು ಕೂಡ ನಿಮ್ಮ ಡೇಟಾ ಕಳೆದು ಹೋಗೋದಿಲ್ಲ. ಈಗ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗುವಂತದ್ದೇನು, ಫೋನ್ ಚೇಂಜ್ ಆಯ್ತು ಅಥವಾ ಫೋನ್ ಹಾಳಾಯ್ತು, ನನ್ನ ಬಳಿಯಲ್ಲಿ ಯಾರದು ಕಾಂಟ್ಯಾಕ್ಟ್ ಇಲ್ಲ, ಕಾಂಟ್ಯಾಕ್ಟ್ ಕಳಿಸಿ ಅಂತ ಹೇಳ್ತಾರೆ. ಯಾಕೆ ಹೀಗಾಗುತ್ತೆ? ಹೀಗಾಗುವಂತಹದ್ದು ಪ್ರೈಮರಿ ರೀಸನ್ ಏನು ಅಂತ ಹೇಳಿದ್ರೆ, ನೀವು ಲೋಕಲ್ ಆಗಿ ಕಾಂಟ್ಯಾಕ್ಟ್ ಗಳನ್ನ ಸ್ಟೋರ್ ಮಾಡ್ತಾ ಇರ್ತೀರಾ. ಲೋಕಲ್ ಆಗಿ ಅಂತ ಹೇಳಿದ್ರೆ ನಿಮ್ಮ ಬಳಿಯಲ್ಲಿ ಒಂದು ಫೋನ್ ಇದೆ ಅಂತ ಹೇಳಿ ಆದ್ರೆ ನೀವು ಫೋನ್ ನಲ್ಲಿಯೇ ಕಾಂಟ್ಯಾಕ್ಟ್ ಅನ್ನ ಸೇವ್ ಮಾಡ್ತಾ ಇರ್ತೀರಾ. ಇನ್ನೊಂದು ಆಪ್ಷನ್ ಇದೆ, ನಿಮ್ಮ ಗೂಗಲ್ ಅಕೌಂಟಿಗೆ ಕಾಂಟ್ಯಾಕ್ಟ್ ಗಳನ್ನ ಸಿಂಕ್ ಮಾಡುವಂತಹದ್ದು ಅಥವಾ ಕಾಂಟ್ಯಾಕ್ಟ್ ಗಳನ್ನ ಸೇವ್ ಮಾಡುವಂತಹ ಆಪ್ಷನ್ ಇರುತ್ತೆ. ನಿಮಗೆ ಫೋನ್ ನಲ್ಲಿ ಕಾಂಟ್ಯಾಕ್ಟ್ ಸೇವ್ ಮಾಡಬೇಕಾದ್ರೆ ಈ ಆಪ್ಷನ್ ಕಾಣ್ತಾ ಇರುತ್ತೆ ಯಾವಾಗ್ಲೂ ಕೂಡ. ಅದನ್ನ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ಗಳು ನಿಮ್ಮ ಫೋನ್ ಹಾಳಾದಾಗ ಹೋಗೋದಿಲ್ಲ. ನೀವು ಮತ್ತೊಮ್ಮೆ ಜಿಮೇಲ್ಗೆ ಲಾಗಿನ್ ಆಗಿಬಿಟ್ಟು ಇನ್ನೊಂದು ಫೋನ್ ನ ಮೂಲಕ ಸಿಂಕ್ ಕಾಂಟ್ಯಾಕ್ಟ್ಸ್ ಅಂತ ಹೇಳಿದ ಕೂಡಲೇ ಅದರಲ್ಲಿರುವಂತಹ ಎಲ್ಲ ಕಾಂಟ್ಯಾಕ್ಟ್ ಗಳು ಕೂಡ ನಿಮ್ಮ ಹೊಸ ಫೋನ್ಗೆ ಬಂದು ಬಿಡ್ತವೆ. ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬಹುದು, ಗೂಗಲ್ಗೆ ನಾನು ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟ ಹಾಗೆ ಆಗೋದಿಲ್ವಾ ಅಂತ. ಈವನ್ ಇಫ್ ಯು ಡೋಂಟ್ ಗಿವ್ ಇಟ್, ದೇ ಹ್ಯಾವ್ ಇಟ್. ಸೊ ಹಾಗಾಗಿ ಅದರ ಬಗ್ಗೆ ತುಂಬಾ ತಲೆಬಿಸಿ ಮಾಡಿಕೊಳ್ಳುವಂತಹದ್ದು ಬೇಡ. ಅನ್ಲೆಸ್ ನಿಮ್ಮ ಬಳಿಯಲ್ಲಿ ಅಷ್ಟೊಂದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿ ಆದ್ರೆ ನೀವು ಯಾವುದೇ ರೀತಿಯ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಬೇಕಾದ್ರೂ ಈ ಎಲ್ಲ ವಿಚಾರಗಳನ್ನು ಯೋಚನೆ ಮಾಡಬೇಕಾಗುತ್ತೆ. ಕಾನ್ಫಿಡೆನ್ಷಿಯಲ್ ಅಪ್ಲಿಕೇಶನ್ಸ್, ಕಾನ್ಫಿಡೆನ್ಷಿಯಲ್ ಆಗಿರುವಂತಹ ಇನ್ಫಾರ್ಮೇಶನ್ ನಿಮ್ಮ ಫೋನ್ ನಲ್ಲಿ ಇದೆ ಅಂತ ಹೇಳಿ ಆದ್ರೆ ದಟ್ ಇಸ್ ಅನ್ ಆಲ್ ಟುಗೆದರ್ ಡಿಫರೆಂಟ್ ಬಾಲ್ ಗೇಮ್. ಹಾಗಾಗಿ ಅದರ ಬಗ್ಗೆ ನಾವು ಮಾತಾಡೋದು ಬೇಡ. ನಾರ್ಮಲ್ ವಿಚಾರಗಳಲ್ಲಿ, ನಾರ್ಮಲ್ ಆಪರೇಷನ್ ಗಳಲ್ಲಿ ನೀವು ಫೋನ್ ಅನ್ನ ಉಪಯೋಗ ಮಾಡುವ ಹಾಗೆ ನಾವು ಫೋನ್ ಅನ್ನು ಉಪಯೋಗ ಮಾಡ್ತಿದ್ದೀವಿ ಅಂತ ಹೇಳಿ ಆದ್ರೆ ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ. ಇದಿಷ್ಟು ಇವತ್ತಿನ ಫೋನ್ ಕಳೆದು ಹೋದಾಗ, ಫೋನ್ ಕಾಣದೇ ಇದ್ದಾಗ ಏನು ಮಾಡಬೇಕು ಅನ್ನುವಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಯೋಚನೆ ಮಾಡ್ತೀನಿ. ಹೋಗಿ ಬರ್ತೀನಿ. ನಮಸ್ಕಾರ.